Hi everyone. Today I am going to discuss about the modern marketing management of BCom second semester under Rani Chennamma University Belagavi. So today I am discussing in third session. In this session I would like to discuss about marketing philosophies or concept. So what meant by philosophies or concept of marketing? ಸೊ ನಾವು ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಮಾರ್ಕೆಟಿಂಗ್ ಫಿಲಾಸಫೀಸ್ ಆರ್ ಕಾನ್ಸೆಪ್ಟ್ ಅಂದರೆ ಏನು ಅಂಥೇಳಿ ಮೊದಲು ತಿಳ್ಕೊಬೇಕಾಗಿದೆ. ಸೊ ಇಲ್ಲಿ ಮಾರ್ಕೆಟಿಂಗ್ ಫಿಲಾಸಫೀಸ್ ಆರ್ ಕಾನ್ಸೆಪ್ಟ್ ಅಂದ್ರೆ ನಾವು ಇಲ್ಲಿ ಪರಿಕಲ್ಪನೆ, ಮಾರ್ಕೆಟಿಂಗ್ ಪರಿಕಲ್ಪನೆ ಅಥವಾ ಮಾರ್ಕೆಟಿಂಗ್ನ ತತ್ವಗಳು ಅಥವಾ ಮಾರ್ಕೆಟಿಂಗ್ನ ಪ್ರಮುಖವಾದ ಅಂಶಗಳು ಅಂಥೇಳಿ ಕರಿತೇವೆ. ಸೊ ಹಾಗಾದರೆ ಇಲ್ಲಿ ಮಾರ್ಕೆಟಿಂಗ್ ಫಿಲಾಸಫೀಸ್ ಆರ್ ಕಾನ್ಸೆಪ್ಟ್ ಅಂದರೆ ಏನು ನೋಡೋಣ. So marketing concept means the philosophy or idea or a belief or an attitude of the firm which guides marketing activities. ಅಂದರೆ ಇಲ್ಲಿ ಮಾರ್ಕೆಟಿಂಗ್ ಪರಿಕಲ್ಪನೆ ಅಂದರೆ ಮಾರ್ಕೆಟಿಂಗ್ ಚಟುವಟಿಕೆಗಳಿಗೆ ನೀಡುವಂಥ ಮಾರ್ಗದರ್ಶನ ಅಥವಾ ಸಂಸ್ಥೆಯ ತತ್ವಶಾಸ್ತ್ರ ಅಥವಾ ಪರಿಕಲ್ಪನೆ ಅಥವಾ ನಂಬಿಕೆ ಅಥವಾ ವರ್ತನೆ ಅಂತ ಹೇಳಿ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಮಾರ್ಕೆಟಿಂಗ್ ಫಿಲಾಸಫಿ ಅಥವಾ ಕಾನ್ಸೆಪ್ಟ್ ಅಂದಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಯಾವುದೇ ಆದರೂ ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥ ಪ್ರಮುಖ ಅಂಶವಾಗಿರುತ್ತದೆ. ಯಾಕಂತಂದರೆ ಇಲ್ಲಿ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಅಂದರೆ ಒಂದು ತಂತ್ರಜ್ಞಾನ ಅಥವಾ ವಿಚಾರ ಅಥವಾ ಒಂದು ನಂಬಿಕೆ ಅಥವಾ ವ್ಯವಹಾರ ಸಂಸ್ಥೆಯ ಮನೋಭಾವನೆ ಕೂಡ ಆಗಿರುತ್ತದೆ. ಇಂಥ ವಿಚಾರ ಅಥವಾ ನಂಬಿಕೆಗಳು ಮಾರಾಟಗಾರರಿಗೆ ಏನಾಗಿರುತ್ತವೆ ಅಂದರೆ ಮಾರ್ಗದರ್ಶನ ನೀಡುತ್ತಿರುತ್ತವೆ. ಅಂದರೆ ಮಾರಾಟಗಾರಿಯಲ್ಲಿ ತೊಡಗಿದವರು ಈ ನಂಬಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ತನ್ನ ಚಟುವಟಿಕೆಗಳನ್ನು ನಡೆಸುತ್ತಿರುತ್ತಾರೆ. ಈ ನಂಬಿಕೆ ಅಥವಾ ಸಿದ್ಧಾಂತಗಳನ್ನು ಕಾಲಕಾಲಕ್ಕೆ ಬದಲಾಗುತ್ತಾ ಸಾಗುತ್ತವೆ. ಸೊ ಈ ರೀತಿ ಇರುವಂಥ ಬದಲಾವಣೆಯನ್ನು ನಾವು ನೋಡಿದಾಗ ಪ್ರತಿಯೊಂದು ಮಾರುಕಟ್ಟೆಯಲ್ಲಿರುವಂಥ ಪ್ರಮುಖ ಅಂಶಗಳು ಯಾವುವು, ಪರಿಕಲ್ಪನೆಗಳು ಯಾವುವು, ಸೊ ಇಲ್ಲಿ ಮಾರಾಟ ಪ್ರಕ್ರಿಯೆಯ ಪರಿಕಲ್ಪನೆಗಳು ಯಾವುವು ಅಂತ ಹೇಳಿ ಮುಖ್ಯವಾಗಿ ನೋಡಬೇಕಾದ್ರೆ ಇಲ್ಲಿ 5 ರೀತಿಯ ಪರಿಕಲ್ಪನೆಗಳು ನಮಗೆ ಸಿಗುತ್ತವೆ. ಅವು ಯಾವುವು ಅಂದರೆ, ಸೊ ಮೊದಲನೆಯದು ದ ಪ್ರೊಡಕ್ಷನ್ ಕಾನ್ಸೆಪ್ಟ್. ಸೊ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂದರೆ ಉತ್ಪಾದನಾ ಪರಿಕಲ್ಪನೆ. ಎರಡನೇದು ದ ಪ್ರೊಡಕ್ಟ್ ಕಾನ್ಸೆಪ್ಟ್ ಅಂದರೆ ಸರಕು ಸೇವೆಗಳ ಪರಿಕಲ್ಪನೆ ಅಂತ ಕರಿತೀವಿ. ಮೂರನೇದು ದ ಸೆಲ್ಲಿಂಗ್ ಕಾನ್ಸೆಪ್ಟ್. ಸೆಲ್ಲಿಂಗ್ ಕಾನ್ಸೆಪ್ಟ್ ಅಂದರೆ ಮಾರಾಟಗಾರಿಕಾ ಪರಿಕಲ್ಪನೆ ಅಂತ ಕರಿತೀವಿ. ಇನ್ನು ನಾಲ್ಕನೇದು ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಅಂತ ಕರಿತೀವಿ. ಇನ್ನು ಐದನೇದು ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಇಲ್ಲಿ ಸಾಮಾಜಿಕ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಅಂತ ಹೇಳಿ ಕೂಡ ಕರಿಬೋದು. ಸೊ ಸರಿ, ಹಾಗಾದರೆ ನಾವು ಇವು ಪರಿಕಲ್ಪನೆಗಳನ್ನು ಪ್ರಮುಖವಾದಂಥ ಮಾರಾಟ ಪ್ರಕ್ರಿಯೆಯ ಅಂಶಗಳನ್ನು ನಾವು ಒಂದರ ನಂತರ ಒಂದನ್ನು ಚರ್ಚಿಸೋಣ. ಸೊ ಮೊದಲನೇದಾಗಿ ದ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂದರೆ ಉತ್ಪಾದನಾ ಪರಿಕಲ್ಪನೆ. ಸಾಮಾನ್ಯವಾಗಿ ನಾವು ಉತ್ಪಾದನಾ ಪರಿಕಲ್ಪನೆ ನೋಡಬೇಕಾದರೆ ಇಲ್ಲಿ ಗ್ರಾಹಕರಿಗೆ ಯಾವಾಗಲೂ ಸುಲಭವಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ದೊರೆಯಬೇಕಾಗಿರುತ್ತವೆ. ಸೊ ಅದಕ್ಕಾಗಿ ಗ್ರಾಹಕರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಈಸಿಯಾಗಿ ಮತ್ತು ಕಡಿಮೆ ಪ್ರೈಸಲ್ಲಿ ಸಿಗುವಂಥ ವಸ್ತುಗಳಿಗೆ ಪ್ರಿಫರೆನ್ಸ್ ನೀಡುವುದರಿಂದ ಸೊ ಮಾರಾಟಗಾರರು ಯಾವಾಗಲೂ ಏನು ಮಾಡ್ತಾರೆ ಅಂದರೆ ತನ್ನ ವಸ್ತುಗಳನ್ನು ಉತ್ಪಾದನೆಯಲ್ಲಿ ತಗುಲುವಂಥ ವೆಚ್ಚಗಳನ್ನು ಕಡಿಮೆ ಮಾಡಿ ಸೊ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ವಸ್ತುಗಳನ್ನು ಮಾರಾಟ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ದ ಪ್ರೊಡಕ್ಷನ್ ಕಾನ್ಸೆಪ್ಟ್ ಬಿಲೀವ್ಸ್ ದ್ಯಾಟ್ ದ ಕಸ್ಟಮರ್ಸ್ ಪ್ರಿಫೇರ್ ಈಸಿಲಿ ಅವೈಲೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ at a lower price. Therefore, firm will try to manufacture goods and services at low cost. The marketers give top priority to efficiencies in the production and distribution. This concept ignores that the customer buy goods not because they are readily available at the cheaper rates but to satisfy their wants. Production concept ignores quality of goods. It's ignore the quality of goods
and services which is of most important to modern customer. It is most important to modern ಕಸ್ಟಮರ್. ಅಂದರೆ ಏನು ಹೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಗ್ರಾಹಕರಿಗೆ ಸುಲಭವಾಗಿ ದೊರೆಯಬಹುದಾದಂಥ ಮತ್ತು ಕಡಿಮೆ ಬೆಲೆಯ ಸರಕುಗಳನ್ನು ಕೊಳ್ಳಲು ಯಾವಾಗಲೂ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿರುತ್ತಾರೆ. ಸೊ ಈ ಪರಿಕಲ್ಪನೆ ನಂಬಿಕೆ ಇದಾಗಿದ್ದು, ಅದಕ್ಕಾಗಿ ಇಲ್ಲಿ ಪ್ರತಿಯೊಬ್ಬರು ಉತ್ಪಾದಕರು ಏನು ಮಾಡ್ತಾರೆ ಅಂದ್ರೆ ತನ್ನ ಉತ್ಕೃಷ್ಟ ಗುಣಮಟ್ಟ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಉತ್ಪಾದಿಸಿ ಮಾರಾಟ ಮಾಡಲು ಪ್ರಯತ್ನ ಮಾಡುತ್ತಾರೆ. ಆದರೆ ಇಲ್ಲಿ ಮಾರುವರು ಉತ್ಪಾದನೆ ಮತ್ತು ಹಂಚಿಕೆಯಲ್ಲಿ ಗರಿಷ್ಠ ಪ್ರಮಾಣದ ದಕ್ಷತೆಯನ್ನು ಹೊಂದಲು ಹೆಚ್ಚಿನ ಒಂದು ಪ್ರಾಶಸ್ತ್ಯ ನೀಡುತ್ತಿರ್ತಾರೆ. ಆದರೆ ಈ ಪರಿಕಲ್ಪನೆ ಗ್ರಾಹಕರು ಸುಲಭವಾಗಿ ಲಭ್ಯವಿರುವ ವಸ್ತುಗಳನ್ನು ಕೊಳ್ಳುತ್ತಾರೆ ಎಂದು ನಂಬಿದರೆ, ಆದರೆ ಗ್ರಾಹಕರು ತಮ್ಮ ಬಯಕೆಗಳನ್ನು ಸಂತೃಪ್ತಿಗಾಗಿ ಸರಕು ಸೇವೆಗಳನ್ನು ಕೊಳ್ಳುತ್ತಾರೆ ಎನ್ನುವ ಸತ್ಯವನ್ನು ಮಾನ್ಯ ಮಾಡಿಲ್ಲ. ಆದರೂ ಕೂಡ ಇಲ್ಲಿ ಉತ್ಪಾದನಾ ಪರಿಕಲ್ಪನೆ ಆಧುನಿಕ ಗ್ರಾಹಕರು ಅತಿ ಮುಖ್ಯವಾಗಿ ಪರಿಗಣಿಸುತ್ತಿರುತ್ತವೆ. ಸೊ ಈ ಕಾರಣದಿಂದ ಇಲ್ಲಿ ಏನಾಗ್ತೈತೆ ಅಂದರೆ ಸರಕುಗಳನ್ನು ನಾವು ಹೆಚ್ಚಾಗಿ ಕಡಿಮೆ ಬೆಲೆಯಲ್ಲಿ ಗ್ರಾಹಕರು ಬಯಸೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸರಕುಗಳನ್ನು ಉತ್ಪಾದನೆ ಮಾಡಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲು ಹೆಚ್ಚಿನ ಒಂದು ಆದ್ಯತೆ ನೀಡುತ್ತಿರುತ್ತೇವೆ. ಸೊ ಅದಕ್ಕಾಗಿ ಇಲ್ಲಿ ಏನಾಗ್ತೈತೆ ಅಂದರೆ ಸರಕು ಸೇವೆಗಳ ಗುಣಮಟ್ಟವನ್ನು ನಿರ್ಲಕ್ಷಿಸಿದಂತಾಗುತ್ತವೆ. ಇನ್ನು ಎರಡನೇದು ಮುಖ್ಯವಾದಂಥ ಪ್ರಮುಖವಾದಂಥ ಅಂಶ ಯಾವುದು ಅಂತಂದರೆ ದ ಪ್ರಾಡಕ್ಟ್ ಕಾನ್ಸೆಪ್ಟ್. ಸೊ ಪ್ರಾಡಕ್ಟ್ ಕಾನ್ಸೆಪ್ಟನ್ನು ನಾವು ಏನಂತೇವೆ ಅಂದರೆ ಸರಕು ಸೇವೆಗಳ ಪರಿಕಲ್ಪನೆ ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ಇಲ್ಲಿ ಮುಖ್ಯವಾದಂಥ ಪ್ರಮುಖವಾದಂಥ ಅಂಶ ಇಲ್ಲಿ ಸರಕು ಮತ್ತು ಸೇವೆಗಳ ಪರಿಕಲ್ಪನೆಯಲ್ಲಿ ಏನು ಹೇಳ್ತಾರೆ ಅಂದರೆ ಗ್ರಾಹಕರು ಉತ್ಕೃಷ್ಟ ಗುಣಮಟ್ಟ ವಸ್ತುಗಳು ಅಥವಾ ಒಳ್ಳೆಯ ವಸ್ತುಗಳನ್ನು ಅಪೇಕ್ಷಿಸುತ್ತಾರೆ. ಸೊ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಬಯಸಿದರೂ ಕೂಡ ಅವರ ಅಪೇಕ್ಷೆ ಯಾವ ರೀತಿ ಇರುತ್ತದೆ ಅಂದರೆ ಗುಣಮಟ್ಟ ವಸ್ತುಗಳನ್ನು ಅಥವಾ ಒಳ್ಳೆಯ ವಸ್ತುಗಳನ್ನು ಕೊಳ್ಳುವ ಅಪೇಕ್ಷೆವಿರುತ್ತದೆ. ಸೊ ಈ ರೀತಿ ಅಪೇಕ್ಷೆ ಇರುವುದರಿಂದ ಅಲ್ಲಿ ಗುಣಮಟ್ಟ ನಿರಂತರವಾಗಿ ಹೆಚ್ಚುವರಿ ಆಗಲು ಕೂಡ ಸಾಧ್ಯವಾಗುತ್ತದೆ. ಸೊ ಇಲ್ಲಿ ಹೇಳಿರುವಂತೆ ನೋಡಬೇಕಾದ್ರೆ ನಾವು ದ ಪ್ರಾಡಕ್ಟ್ ಕಾನ್ಸೆಪ್ಟ್ ಈಸ್ ಎ ಬಿಲೀಫ್ ಆಫ್ ದಿ ಫರ್ಮ್ that customers always prepare goods services of a superior quality. So make and the performance. This concept gives the importance to quality and performance of a product by assuming customers always prepare quality. So therefore the firm try to improve the quality of their product with the help of the research and development. So innovation and creativity. It continuous improvement in the quality is the mantra of the such firms. So however it should be noted that this concept ignores the wants of consumers and price etc. ಸೊ ಅಂದರೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಸರಕು ಮತ್ತು ಸೇವೆಗಳ ಪರಿಕಲ್ಪನೆಯಲ್ಲಿ ಯಾವಾಗಲೂ ಉತ್ಕೃಷ್ಟ ಗುಣಮಟ್ಟ ಹಾಗೂ ಉತ್ತಮ ಕಾರ್ಯಕ್ಷಮತೆಯ ಸರಕುಗಳನ್ನು ಕೊಳ್ಳುತ್ತಾರೆ ಎನ್ನುವ ಇಲ್ಲೇ ಗ್ರಾಹಕರದೊಂದು ನಂಬಿಕೆಯಾಗಿದೆ. ಆದರೆ ಇಲ್ಲಿ ನಾವು ನೋಡಬೇಕಾದ್ರೆ ಸರಕು ಮತ್ತು ಸೇವೆಗಳ ಪರಿಕಲ್ಪನೆಯಲ್ಲಿ ಮಾರಾಟಗಾರರು ಯಾವ ಒಂದು ನಂಬಿಕೆಯಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿದ್ದಾರೆ ಅಂದರೆ ಸಹಜವಾಗಿ ಗ್ರಾಹಕರು ಯಾವಾಗಲೂ ಒಳ್ಳೆಯ ವಸ್ತುಗಳನ್ನು ಕೊಳ್ಳಲು ಅಪೇಕ್ಷಿಸುತ್ತಾರೆ. ಆದ್ದರಿಂದ ಇಲ್ಲಿ ಸರಕು ಸೇವೆಗಳ ಗುಣಮಟ್ಟ ಮತ್ತು ಮುಖ್ಯವಾದಂಥ ಪಾತ್ರ ವಹಿಸುತ್ತದೆ. ಅದಕ್ಕಾಗಿ ವ್ಯಾವಹಾರಿಕ ಸಂಸ್ಥೆಗಳು ಮತ್ತು ತಮ್ಮ ಸರಕು ಸೇವೆಗಳ ಗುಣಮಟ್ಟವನ್ನು ನಿರಂತರವಾಗಿ ಹೆಚ್ಚಿಸಬೇಕಾಗುತ್ತದೆ. ಆ ಕಾರಣದಿಂದ ಈ ಗುಣಮಟ್ಟ ಕೂಡ ಹೆಚ್ಚಿಸುತ್ತಾ ಹೋಗುತ್ತವೆ. ಇದಕ್ಕಾಗಿ ಅವು ಸಂಶೋಧನೆ ಮತ್ತು ಅಭಿವೃದ್ಧಿಯಂತಹ ನಾವೀನ್ಯತೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ. ಯಾಕಂದರೆ ಗುಣಮಟ್ಟ ಹೆಚ್ಚಿಸಲು ಅಲ್ಲಿ ಸತತವಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಬೇಕಾಗಿರುತ್ತದೆ. ಇದರಿಂದ ಸರಕಿನ ಗುಣಮಟ್ಟದಲ್ಲಿ ಸುಧಾರಣೆಯನ್ನು ನಿರಂತರವಾಗಿ ತರುತ್ತಾ ಹೋಗುವುದು ಇಂದಿನ ವ್ಯಾವಹಾರಿಕ ಸಂಸ್ಥೆಯ ಮೂಲ ಮಂತ್ರವಾಗಿದೆ. ಇದರಿಂದ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ವಸ್ತು ಲಭ್ಯವಾದರೂ ಕೂಡ ಈ ಕಲ್ಪನೆ ಗ್ರಾಹಕರ ಇಂದಿನ ಅವಶ್ಯಕತೆಗಳು ಮತ್ತು ಸರಕಿನ ಇಲ್ಲಿ
ಗ್ರಾಹಕರ ಒಂದು ವಸ್ತುಗಳು ಅಪೇಕ್ಷೆಯಂತೆ ಗುಣಮಟ್ಟ ಸರಕುಗಳನ್ನು ಹೆಚ್ಚಿಸುತ್ತಾ ಸಾಗಿದಂತೆ ಅಲ್ಲಿ ಬೆಲೆಗಳನ್ನು ನಿರ್ಲಕ್ಷಿಸಬೇಕಾಗುತ್ತವೆ. ಸೊ ಈ ಕಾರಣದಿಂದ ಇಲ್ಲಿ ಸರಕಿನ ಬೆಲೆಗಳನ್ನು ನಿರ್ಲಕ್ಷಿಸಿದೆ. ಇನ್ನು ಮೂರನೇದು ದ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಂದರೆ ಮಾರಾಟಗಾರರಿಗೆ ಪರಿಕಲ್ಪನೆ. ಸೊ ಇಲ್ಲಿ ಮುಖ್ಯವಾದಂಥ ಒಂದು ಅಂಶ ಕೂಡ ಹೌದು ಇದು ಮಾರಾಟ ಪ್ರಕ್ರಿಯೆಯಲ್ಲಿ. ಇಲ್ಲಿ ಮಾರಾಟಗಾರರಿಗೆ ಮುಖ್ಯವಾದಂಥ ಅಂಶ ಯಾಕಂತಂದರೆ ಇಲ್ಲಿ ಮಾರಾಟಗಾರರು ತನ್ನ ಒಂದು ಗ್ರಾಹಕರನ್ನು ಸೆಳೆಯುವಂಥ ಒಂದು ಅನೇಕ ತಂತ್ರಗಳನ್ನು ಇಲ್ಲೇ ಬಳಕೆ ಮಾಡಬೇಕಾಗಿರುತ್ತದೆ. ಯಾಕಂತಂದರೆ ಗ್ರಾಹಕರು ಯಾವಾಗಲೂ ಸ್ವಯಂವಾಗಿ ಇಲ್ಲಿ ಸ್ಫೂರ್ತಿಯಿಂದ ಅಲ್ಲಿ ಸರಕು ಸೇವೆಗಳನ್ನು ಕೊಳ್ಳುವುದಿಲ್ಲ. ಆ ಕಾರಣದಿಂದ ಗ್ರಾಹಕರಿಗೆ ಇಲ್ಲಿ ಏನು ಮಾಡಬೇಕಾಗಿರುತ್ತದೆ ಅಂದರೆ ತನ್ನ ಒಂದು ತಂತ್ರಗಳ ಮೂಲಕ ಅವರುಗಳನ್ನು ಸೆಳೆಯಬೇಕಾಗಿರುತ್ತದೆ. ಸೊ ಹಾಗಾದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಆಸ್ ದ ವೆರಿ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ selling concept gives the importance to sales efforts. According to selling concept, customers will not buy the goods on their own accord unless the sellers make some selling and promotion efforts. Therefore, this philosophy compels the firms to undertake forceful personal selling, advertisement, publicity, and effective communication with the market. Naturally, this concept gives top priority to advertisement and salesmanship. For that is, so a simple washing powder Nirma achieved a grand success only because of its effective advertisement. So you know the very well in your childhood time in advertising. So washing powder Nirma is advertised is very famous. So this is the concept developed by seller. Their strategy is to sell what they make rather than make what they can sell. It narrows down the marketing to the function of selling. So no doubt selling is a part of marketing and not the whole of it. ಸೊ ಅಂದರೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಇದರ ಹೆಸರೇ ಸೂಚಿಸುವಂತೆ ಮಾರಾಟ ಪ್ರಯತ್ನಗಳಲ್ಲೇ ಸೊ ಇಲ್ಲಿ ಮುಖ್ಯವಾಗಿರುತ್ತವೆ. ಸೊ ಇಲ್ಲಿ ಮಾರಾಟಗಾರಿಕೆ ಪರಿಕಲ್ಪನೆಯು ಪ್ರಕಾರ ಗ್ರಾಹಕರು ಸ್ವಯಂ ಸ್ಫೂರ್ತಿಯಿಂದ ಸರಕು ಸೇವೆಗಳನ್ನು ಕೊಳ್ಳುವುದಿಲ್ಲ. ಅದಕ್ಕಾಗಿ ಮಾರುವವರು ಗ್ರಾಹಕರನ್ನು ಸೆಳೆದುಕೊಳ್ಳಲು ಸೊ ಅನೇಕ ಪ್ರಯತ್ನಗಳನ್ನು ಮಾಡಬೇಕಾಗುತ್ತವೆ. ಸೊ ಅಂಥ ಪ್ರಯತ್ನಗಳು ಯಾವುವು ಅಂದರೆ ಜಾಹೀರಾತಾಗಿರ್ಬೋದು, ಪ್ರಚಾರ ಆಗಿರ್ಬೋದು, ಅಥವಾ ಸೊ ಚತುರತೆ ಆಗಿರ್ಬೋದು, ಸೊ ಅಥವಾ ಮಾರಾಟದ ಮೊದಲು ಅಥವಾ ನಂತರ ಸೇವೆಗಳು ನೀಡುವಂಥದ್ದಾಗಿರ್ಬೋದು, ಅಥವಾ ಅನೇಕ ರೀತಿಯ ಪ್ರಯತ್ನಗಳು. ಸೊ ಈ ಪರಿಕಲ್ಪನೆಯಲ್ಲಿ ಇಂಥ ಪ್ರಯತ್ನಗಳಿಗೆ ಪ್ರಾಧಾನ್ಯತೆ ಕೊಡುವುದು ಮುಖ್ಯವಾಗಿರುತ್ತದೆ. ಸೊ ಇಲ್ಲಿ ಉದಾಹರಣೆ ನೋಡಬೇಕಾದ್ರೆ ನಾವು ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ಸೊ ತನ್ನ ಪರಿಣಾಮಕಾರಿಯಂಥ ಜಾಹೀರಾತಿನಿಂದ ಗ್ರಾಹಕರ ಮನವನ್ನು ಸೋರಿಕೊಂಡಿತು ಅಥವಾ ಮನವನ್ನು ಗೆದ್ದುಕೊಂಡಿತು. ನಾವು ಸಣ್ಣವರಿದ್ದಾಗ ನೋಡಿದಾಗ ಸೊ ವಾಷಿಂಗ್ ಪೌಡರ್ ನಿರ್ಮಾಣ ಒಂದು ಅಡ್ವರ್ಟೈಸ್ಮೆಂಟ್ ನಾವು ನೋಡಿದ್ದೀವಿ. ಆ ಜಾಹೀರಾತು ತುಂಬ ಪ್ರಸಿದ್ಧವಾಗಿತ್ತು. ಕಾರಣ ಸೊ ಇದು ಮಾರಾಟದ ಒಂದು ತಂತ್ರವಾಗಿತ್ತು. ಸೊ ಈ ಪರಿಕಲ್ಪನೆಯು ಮಾರುವುದರಿಂದ ಅಭಿವೃದ್ಧಿ ಮಾಡಲ್ಪಟ್ಟಿದ್ದು ಇಲ್ಲಿ ತಯಾರಿಸಿದ ವಸ್ತುಗಳನ್ನು ಜನರಿಗೆ ಮಾರಲಾಗುವುದು. ಇಲ್ಲಿನ ಮಾರಾಟಗಾರರು ಗ್ರಾಹಕರಿಗೆ ಬೇಕಾದದ್ದನ್ನು ತಯಾರಿಸದೆ ತಾವು ತಯಾರಿಸಿದ್ದನ್ನು ಗ್ರಾಹಕರಿಗೆ ಮಾರುತ್ತಾ ಹೋಗುತ್ತಾರೆ. ಅಂದರೆ ಇಲ್ಲಿ ಗ್ರಾಹಕರು ಯಾವ ರೀತಿ ಬೇಕೋ ಆ ರೀತಿ ಮಾರಾಟ ಮಾಡೋದಷ್ಟೇ ಅಲ್ಲದೆ ಸೊ ಅವರು ತಾನು ತಯಾರಿಸಿದ ವಸ್ತುಗಳನ್ನು ಹೆಚ್ಚಿನ ಮಾರಾಟ ಮಾಡಲು ಪ್ರಯತ್ನದಲ್ಲಿ ಇರುತ್ತಾರೆ. ಅಂದರೆ ಇಲ್ಲಿ ಗ್ರಾಹಕನ ಬದಲಾಗಿ ಮಾರುವನ ಅಭಿಪ್ರಾಯಗಳೇ ಮುಖ್ಯವಾಗಿರುತ್ತವೆ. ಆದಾಗ್ಯೂ ಮಾರುವುದು ಮಾರಾಟ ಪ್ರಕ್ರಿಯೆಯ ಒಂದು ಭಾಗ ಮಾತ್ರವಾಗಿರುತ್ತದೆ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಮಾರಾಟಗಾರರು ಮುಖ್ಯವಾಗಿರುತ್ತಾರೆ. ಯಾಕಂದರೆ ತಾನು ವಸ್ತುವನ್ನು ಉತ್ಪಾದಿಸಿದ ವಸ್ತುಗಳನ್ನೇ ಮಾರಾಟಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ. ಆದರೆ ಪ್ರತಿಯೊಬ್ಬರು ಗ್ರಾಹಕರಿಗೆ ಯಾವ ವಸ್ತು ಅವಶ್ಯಕತೆ ಇದೆ ಅಂಥೇಳಿ ಅವರು ನೋಡಲು ಪ್ರಯತ್ನಿಸುವುದಿಲ್ಲ. ಇನ್ನು ಮೂರನೇದು ಯಾವುದಂದರೆ ಮಾರಾಟ
ನಾಲ್ಕನೇದು ಯಾವುದಂದರೆ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ, ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊ ಇಲ್ಲಿ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಅಂದರೆ ಏನು? ಸೊ ಇಲ್ಲಿ ಗ್ರಾಹಕರಿಗೆ ಯಾವ ರೀತಿ ವಸ್ತುಗಳು ಅವಶ್ಯಕತೆಗಳಿವೆ ಅಂಥ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅಗ್ಗದ ಬೆಲೆಗಳಿಗೆ ಮಾರಾಟ ಮಾಡುವಂಥ ಒಂದು ತಂತ್ರವಾಗಿರುತ್ತದೆ. ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ದ ಮಾಡರ್ನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಿಲೀವ್ಸ್ that the business can achieve success by the identifying the needs and wants of target customers and delivering the desired satisfaction to customers effectively and efficiently than the competitors. This concept gives the recognize the important and supremacy of customer. Here firms the fine tune their marketing activities according to the will and wish of customer. The marketer has to remember the customers while buying, selling, packing, transportation, warehousing, advertising, so on and so forth. It is a customer oriented concept. So it is a customer oriented concept. So ಇಲ್ಲಿ given the example of Mahatma Gandhi in early 40 wrote, a customer is a very important person who visits our premises. He is not an interruption, but he is the purpose of our business. We are not doing a favor to him, but he is doing a favor to us by giving us an opportunity to serve him. He is not a dependent on us, but we are dependent on him. ಸೊ ಇಲ್ಲಿ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ನೋಡಬೇಕಾದರೆ ಈ ಪರಿಕಲ್ಪನೆಯು ಗ್ರಾಹಕರ ಇಷ್ಟಾನಿಷ್ಟಗಳಿಗೆ ಒತ್ತು ನೀಡುವುದಲ್ಲದೆ ಗ್ರಾಹಕರಿಗೆ ಬೇಕಾಗುವ ವಸ್ತುಗಳನ್ನೇ ಕಡಿಮೆ ಬೆಲೆಯಲ್ಲಿ ಮಾರಲು ಪ್ರಯತ್ನ ಮಾಡುತ್ತಾರೆ. ಇಲ್ಲಿ ಗ್ರಾಹಕರಿಗೆ ಬೇಕಾಗಿರುವಂಥ ಅಥವಾ ಅವರಿಗೆ ಬೇಕೋ ಬೇಡೋಗಳನ್ನು ಅರಿತು ಸೂಕ್ತ ಸರಕು ಸೇವೆಗಳನ್ನು ನಿರ್ಮಾಣ ಮಾಡಿ ಕಡಿಮೆ ಬೆಲೆಗಳಲ್ಲಿ ಎಲ್ಲ ಗ್ರಾಹಕರಿಗೆ ಮುಟ್ಟುವಂತೆ ಮಾಡುವುದು ವ್ಯವಹಾರದ ಒಂದು ಯಶಸ್ಸಿನ ಗುಟ್ಟು. ಸೊ ಇಲ್ಲಿ ನಾವು ಈ ಯಶಸ್ಸಿನ ಗುಟ್ಟು ಕೂಡ ಮಾರಾಟಗಾರರನ್ನು ನಂಬಿ ಈ ಪರಿಕಲ್ಪನೆ ನೀಡಿದ್ದಾರೆ. ಸೊ ಅದಕ್ಕಾಗಿ ಮಾರುವರು ನಿರಂತರವಾಗಿ ಗ್ರಾಹಕರ ಸಮಸ್ಯೆಗಳ ಅಧ್ಯಯನವನ್ನು ಮಾಡುತ್ತಾ ಹೋಗುತ್ತಾರೆ. ಈ ಪರಿಕಲ್ಪನೆಯು ಗ್ರಾಹಕರ ನಿರಂಕುಶ ಎಂದು ಒಪ್ಪಿಕೊಳ್ಳುತ್ತಾರೆ. ಸೊ ಈ ರೀತಿಯ ವ್ಯವಹಾರಗಳನ್ನು ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ಗ್ರಾಹಕರ ಸ್ನೇಹಿತವಾಗುವಂತೆ ಮಾರ್ಪಡುತ್ತಾರೆ. ಸೊ ಇದೇ ರೀತಿ ಮಾರುವರು ಕೊಳ್ಳುವರು ಕೇವಲ ಮಾರುವಾಗ ಮಾತ್ರ ಅಲ್ಲ, ಕೊಳ್ಳುವಾಗ, ಮೂಟೆ ಕಟ್ಟುವಾಗ, ಸಾಗಾಣಿಕೆಯಲ್ಲಿ, ದಾಸ್ತಾನುಗಾರಿಕೆಯಲ್ಲಿ, ಜಾಹೀರಾತಿನಲ್ಲಿ ನೆನಪಿನಲ್ಲಿಡತಕ್ಕದ್ದು. ಸೊ ಇದು ಗ್ರಾಹಕರ ಆಧಾರಿತ ಕಲ್ಪನೆಯಾಗಿರುತ್ತದೆ. ಸೊ ಇಲ್ಲಿ ಉದಾಹರಣೆಗೆ ಗಾಂಧೀಜಿಯವರು ಹೇಳ್ತಾರೆ, ನಮ್ಮ ಅಂಗಡಿ ಹಾಗೂ ಮುಂಗಟ್ಟುಗಳಿಗೆ ಬರುವ ಎಲ್ಲ ವ್ಯಕ್ತಿಗಳಲ್ಲಿ ಗ್ರಾಹಕ ಅತಿ ಪ್ರಮುಖ ವ್ಯಕ್ತಿಯಾಗಿರುತ್ತಾನೆ. ಆತ ನಮ್ಮಲ್ಲಿ ಬಂದು ಅಡಚಣೆ ಉಂಟು ಮಾಡುವುದಿಲ್ಲ, ಬದಲಾಗಿ ನಮ್ಮ ವ್ಯವಹಾರದ ಉದ್ದೇಶವೇ ಅವನೇ ಆಗಿದ್ದಾನೆ. ನಾವು ಆತನಿಗೆ ಸಹಾಯ ಮಾಡುತ್ತಿಲ್ಲ, ಬದಲಾಗಿ ಆತನೇ ನಮಗೆ ಸಹಾಯ ಮಾಡುತ್ತಿದ್ದಾನೆ. ಏಕೆಂದರೆ ಅವನಿಗೆ ಸಹಾಯ ಮಾಡುವ ನಮಗೆ ಅವಕಾಶ ಮಾಡಿಕೊಡುತ್ತಾನೆ. ಆತ ಅವಲಂಬಿತನಾಗಿರುವುದಿಲ್ಲ, ಬದಲಾಗಿ ನಾವು ಆತನ ಅವಲಂಬಿತವಾಗಿರುತ್ತವೆ ಅಂತ ಇಲ್ಲಿ ಗಾಂಧೀಜಿಯವರು ಒಂದು ಉದಾಹರಣೆ ಕೊಡುತ್ತಾರೆ. ಇನ್ನು ಕೊನೆಯದಾಗಿ ದ ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಸಾಮಾಜಿಕ ಮಾರಾಟ ಪ್ರಕ್ರಿಯೆ
ಪರಿಕಲ್ಪನೆ. ಈ ಸಾಮಾಜಿಕ ಮಾರಾಟ ಪ್ರಕ್ರಿಯೆಯ ಪರಿಕಲ್ಪನೆ ಅಂದರೆ ಏನು? ಇಲ್ಲಿ ಸಾಮಾಜಿಕ ಹಿತವನ್ನು ನಾವು ಸಾಧಿಸುವುದು, ಸಾಮಾಜಿಕ ಹಿತಕ್ಕಾಗಿ ನಾವು ಇಲ್ಲಿ ಅವಶ್ಯಕತೆ ತಕ್ಕಂತೆ ನಾವು ನಡೆದುಕೊಳ್ಳುವುದೇ ಮುಖ್ಯವಾಗಿರುತ್ತದೆ. ಇಲ್ಲಿ ಕೊನೆಯದಾಗಿ ಇಲ್ಲಿ ಮಾರುಕಟ್ಟೆ ತತ್ವದ ಇನ್ನು ಕೊನೆಯ ಪ್ರಮುಖವಾದಂಥ ಅಂಶ ಇಲ್ಲಿ ಏನು ಹೇಳ್ತಾರೆ ಅಂದರೆ, ದ ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಹೋಲ್ಡ್ಸ್ ದ್ಯಾಟ್ ದ ಬಿಸ್ನೆಸ್ ಟಾಸ್ಕ್ ಈಸ್ ಟು ಡಿಟರ್ಮೈನ್ ದಿ ನೀಡ್ಸ್, wants and interest of target's customer and accordingly and to deliver the quality goods and services to satisfy the customers. This concept gives the performance to long run benefit to society rather than the individual customer. Whatever convenient and beneficial to the customer may not be beneficial to society at large. So for that is, the plastic carry bags are convenient to an individual, but from the point of view of society and environment, plastic bags are not good. So therefore, social marketing is which cares for the well-being well-being of a society. ಇಲ್ಲಿ sociological and ethical considerations are rated high in social marketing. The business firm produce only such goods and services which are in the best interest of the mankind as a whole. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಗ್ರಾಹಕರು ಅವಶ್ಯಕತೆಗಳನ್ನು ಕೊಂಡುಕೊಂಡು ಅವರಿಗೆ ಸೂಕ್ತವಾದ ಸರಕು ಸೇವೆಗಳನ್ನು ನೀಡುವುದೇ ಮುಖ್ಯವಾದಂಥ ಉದ್ದೇಶವಾಗಿರುತ್ತದೆ ಅಥವಾ ಧ್ಯೇಯವಾಗಿರುತ್ತದೆ. ಸೊ ಇಲ್ಲಿ ಗ್ರಾಹಕರನ್ನು ಸಂತೃಪ್ತಿಪಡಿಸಲು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಮಾರಬೇಕು. ಈ ಪರಿಕಲ್ಪನೆ ಸಮಾಜದ ದೀರ್ಘಾವಧಿಯ ಹಿತವನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳುತ್ತದೆ. ಗ್ರಾಹಕರು ಅಲ್ಪಾವಧಿ ಹಿತವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಇಲ್ಲಿ ವ್ಯಕ್ತಿ ಹಿತಗಿಂತಲೂ ಸಮಾಜ ಹಿತವೇ ಮುಖ್ಯವಾಗಿರ್ತದೆ. ಯಾಕಂದರೆ ಈಗ ಉದಾಹರಣೆ ನೋಡಬೇಕಾದ್ರೆ, ಒಂದು ಪ್ಲಾಸ್ಟಿಕ್ ಚೀಲವನ್ನು ನಾವು ಒಬ್ಬ ಗ್ರಾಹಕನಿಗೆ ಅನುಕೂಲವಾಗಬಹುದು, ಆದರೆ ಆ ಸಮಾಜದ ಅಥವಾ ಪರಿಸರಕ್ಕೆ ಅದು ಅನುಕೂಲ ಅಲ್ಲ, ಅನಾನುಕೂಲ ಅಥವಾ ಮಾರಕವಾಗಿರುತ್ತದೆ. ಸೊ ಇಲ್ಲಿ ಅದಕ್ಕಾಗಿ ನಾವು ಸಮಾಜಕ್ಕೆ ವಿರುದ್ಧವಾದಂಥ ಒಂದು ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸುವುದು ಉತ್ತಮವಾಗಿರ್ತದೆ. ಇಲ್ಲಿ ಮಾರಾಟ ಪ್ರಕ್ರಿಯೆ ಚಟುವಟಿಕೆಗಳಲ್ಲಿ ಸಮಾಜದ ಸರ್ವತೋಮುಖವಾಗಿ ಅಥವಾ ದೀರ್ಘಕಾಲೀನ ಪ್ರಯೋಜನಕ್ಕಾಗಿ ಗಮನದಲ್ಲಿಟ್ಟುಕೊಂಡು ನಾವು ಸರಕು ಸೇವೆಗಳನ್ನು ಹಂಚಿಕೆ ಮಾಡುತ್ತಾ ಹೋಗುವುದು ಒಳ್ಳೆಯದು, ಅಂದರೆ ಮಾರಾಟ ಮಾಡೋದು ಒಳ್ಳೆಯದು. ಇಲ್ಲಿ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ನಾವು ವ್ಯವಹಾರಗಳ ಅಳವಡಿಸಿಕೊಂಡರೆ ಇಲ್ಲಿ ಸಾಮಾಜಿಕ ಮಾರಾಟ ಪ್ರಕ್ರಿಯೆ ಚಟುವಟಿಕೆ ಹೆಚ್ಚಿನದಾಗಿರುತ್ತದೆ. ಸೊ ಇಲ್ಲಿ ನಾವು ಸಂಪೂರ್ಣವಾಗಿ ನೋಡಬೇಕಾದ್ರೆ, ಮನುಕುಲದ ಒಳಿತಿಗಾಗಿ ಸೂಕ್ತ ಸರಕುಗಳನ್ನು ಅಥವಾ ಸೇವೆಗಳನ್ನು ನಿರ್ಮಾಣ ಮಾಡುವುದು ಮತ್ತು ಹಂಚುವುದು ಇಲ್ಲೇ ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಇದು 5 ಮುಖ್ಯವಾದಂಥ ಅಂಶಗಳು ಅಥವಾ ಪರಿಕಲ್ಪನೆಗಳು ಅಥವಾ ಮುಖ್ಯವಾದಂಥ ಇಲ್ಲೇ ತಂತ್ರಗಳು ಅಂತ ಹೇಳಿ ಕೂಡ ನಾವು ಕರಿಬಹುದು. ರೈಟ್ ಫ್ರೆಂಡ್ಸ್, I already discussing the importance concept of marketing or core concept of marketing. So in this session, we have the important one questions, that is explain the core concept of marketing. ಇದು ಮುಖ್ಯವಾದಂಥ ಒಂದು ಪ್ರಶ್ನೆಯಾಗಿರುತ್ತೆ. ಈಗಾಗಲೇ ನಾವು ಚರ್ಚಿಸಿದಂತೆ ಇಲ್ಲಿ ಪ್ರಮುಖವಾದಂಥ ತತ್ವಗಳು ಅಥವಾ ತಂತ್ರಗಳು ಅಥವಾ ಮುಖ್ಯವಾದಂಥ ಅಂಶಗಳನ್ನು ಮಾರಾಟ ಪ್ರಕ್ರಿಯೆಯಲ್ಲಿ ವಿವರಿಸಿರಿ ಅಂತ ಹೇಳಿ ಪ್ರಶ್ನೆಯು ಬರುತ್ತದೆ. ಸೊ ಹಾಗಾಗಿ ಈ ಥರ ನೋಟ್ಸ್ ಕೂಡ ನಾನು ಗ್ರೂಪಲ್ಲಿ ಹಾಕ್ತೇನೆ, ಕನ್ನಡ ಮತ್ತು ಇಂಗ್ಲೀಷ್. ಸೊ ಪ್ಲೀಸ್ ಅದನ್ನು ಪ್ರಿಪೇರ್ ಮಾಡಿ. ಓಕೆ, ಥ್ಯಾಂಕ್ ಯು.